ಗೋಪುರದ ಬಳಿ ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ವರದಿಯ ಬಳಿಕ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಬಿಬಿಎಂಪಿ ಮೇಯರ್ ಇದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಅನೈತಿಕ ಚಟುವಟಿಕೆ ನಡೀತಾ ಇದ್ದಂತ ಜಾಗಕ್ಕೆ ಈಗ ಬೀಗ ಜಡಿಯಲಾಗಿದೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಮೇಯರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ವೇಶ್ಯಾವಾಟಿಕೆ ನಡೀತಾ ಇದ್ದಂತ ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹಲಸೂರು ಮತ್ತು ವಿಲ್ಸನ್ ಗಾರ್ಡನ್ ಪೊಲೀಸರು ಆ ಜಾಗಕ್ಕೆ ತೆರಳಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಬೀಗ ಹಾಕುವಂತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಮೇಯರ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅನೈತಿಕ ಚಟುವಟಿಕೆ ನಡೀತಾ ಇದ್ದಂತ ಮಾದರಿ ಗೋಪುರದ ಬಳಿಗೆ ಈಗ ಪೊಲೀಸರು ಕೂಡ ತೆರಳಿ ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಲಸೂರು ಹಾಗೇನೆ ವಿಲ್ಸನ್ ಗಾರ್ಡನ್ ಪೊಲೀಸರು ಅಲ್ಲಿಗೆ ಹೋಗಿ ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೂಡಲೇ ಬೀಗ ಹಾಕುವಂತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಅಂದ್ರೆ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ, ಕೆಂಪೇಗೌಡ ಪ್ರತಿಮೆ ಇರುವಂತಹ ಗೋಪುರದ ಒಳಗಡೆ ಯಾವ ರೀತಿ ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನ್ಯೂಸ್ 18 ಕನ್ನಡದ ವರದಿಯನ್ನ ನೋಡಿ ಎಚ್ಚೆತ್ತುಕೊಂಡಿರುವಂತಹ ಬಿಬಿಎಂಪಿ ಈಗ ಮತ್ತೆ ಇನ್ನು ಮುಂದೆ ಈ ರೀತಿಯಾಗಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಹೊರಟಿದೆ. ಇದೀಗ ಆ ಜಾಗಕ್ಕೆ ಅಂದ್ರೆ ಆ ಮಾದರಿ ಗೋಪುರ ಏನಿತ್ತು ಅಲ್ಲಿಗೆ ಕೂಡಲೇ ಬೀಗ ಹಾಕಿ ಅಂತ ಸೂಚನೆಯನ್ನ ಕೂಡ ಈಗ ಪೊಲೀಸರು ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಮೈಸೂರು ದಸರಾ 2018 ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥಾಪಕರಾದ ಸುಧಾಮೂರ್ತಿ ಉದ್ಘಾಟಿಸಲಿದ್ದಾರೆ. ಇಂದು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಸುಧಾಮೂರ್ತಿ ಅವರಿಗೆ ಆಮಂತ್ರಣ ನೀಡಿದ್ರು. ಬೆಂಗಳೂರಿನ ಜಯನಗರ ನಿವಾಸಕ್ಕೆ ತೆರಳಿ ಸುಧಾಮೂರ್ತಿ ಅವರಿಗೆ ಅಧಿಕೃತ ಆಹ್ವಾನ ನೀಡಿದ್ರು. ಈ ವೇಳೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್, ಮೈಸೂರು ಡಿಸಿ ಅಭಿರಾಮ್ ಜಿ ಶಂಕರ್, ಸಚಿವ ಸಾರಾ ಮಹೇಶ್, ಶಾಸಕ ರಾಮದಾಸ್ ಉಪಸ್ಥಿತರಿದ್ದರು. ಈ ನಾಡ ಹಬ್ಬಕ್ಕೆ ನಮ್ಮ ರಾಷ್ಟ್ರದಲ್ಲೇ ಒಂದು ಆದರ್ಶ ಮಹಿಳೆ, ಅವ್ರ ಇತಿಹಾಸವನ್ನು ನಮ್ಮೆಲ್ಲರ ಜೊತೆ ಈಗ ಮೆಲುಕಾಗ್ತಾಯಿದ್ರು. ಅಂಥ ಒಬ್ಬ ಆದರ್ಶ ಮಹಿಳೆಯನ್ನು ಈ ಬಾರಿಯ ದಸರಾ ಉತ್ಸವಕ್ಕೆ ಉದ್ಘಾಟನೆ ಕರೀಬೇಕು ಅಂತೇಳಿ ನಮ್ಮ ನಾಡಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಅವರ ಅನಿಸಿಕೆ, ಅವರ ಆಸೆ, ಅವರ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಇತ್ತು. ಅದಕ್ಕೆ ನಾವೆಲ್ಲರೂ ಕೂಡ ಸೇರಿ ಸರ್ವಾನುಮತದಿಂದ ಅವರ ಹೆಸರನ್ನ ಈ ಸಾರಿ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಈ ವರ್ಷ ದಸರಾ ಹಬ್ಬಕ್ಕೆ ಅವ್ರನ್ನ ಆಚರಣೆಗೆ ಉದ್ಘಾಟನೆ ಮಾಡಿಸ್ಬೇಕು ಅವರ ಅಮೃತಾಸ್ತ್ರ ಅಂತೇಳಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ಮಾತನಾಡಿದರು. ದಸರಾ ಉದ್ಘಾಟನೆಗೆ ತಾವು ಉತ್ಸುಕರಾಗಿರುವುದಾಗಿ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ತಾವು ಕಂಡ ದಸರಾ ಬಗ್ಗೆ ಸುಧಾಮೂರ್ತಿ ಅವರು ಏನ್ ಹೇಳಿದ್ರು, ನಮ್ಮ ಪ್ರತಿನಿಧಿ ಸೌಮ್ಯ ಕಳಸಾ ಜೊತೆ ಏನೇನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಸಂಭ್ರಮದ ದಸರಾ ಈ ಬಾರಿ ಸರಳವಾಗಿ ಆಚರಿಸಲ್ಪಡ್ತಾ ಇದೆ. ಹಾಗಾಗಿ ಸುಧಾಮೂರ್ತಿ ಅವರಿಗೆ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಆಹ್ವಾನ ಸಿಕ್ಕಿರೋದ್ರಿಂದ ಈ ಬಾರಿ ಸರಳ ದಸರಾ ಬಗ್ಗೆ ಅವರಿಗೆ ಯಾವ್ಯಾವ ರೀತಿಯ ಒಂದು ಆಲೋಚನೆಗಳಿದೆ, ಅವರು ಏನನ್ನ ಮುಂದೆ ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಸೊ ಸರಳವಾಗಿ ಏನೇನೇ ಕಾರ್ಯಕ್ರಮ ಮಾಡೋದು ನಿಮಗೆ ಮೊದಲಿಂದನೂ ಇಷ್ಟ. ಸೊ ಈ ಸಲ ವೈಭವದ ದಸರಾ ಇದ್ದಿದ್ದು ಸರಳವಾಗಿ ದಸರಾ ಆಚರಣೆ ಆಗ್ತಾ ಇದೆ. ಏನಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ನಾನು ಜೀವನದಲ್ಲೇ ಇದೊಂದೇ ಅಲ್ಲ, ಯಾವುದಕ್ಕೂ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದೇ ಇಲ್ಲ. ಯಾವಾಗಲೂ ನಾವು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ರೆ ಅದು ಆ ಮಟ್ಟಕ್ಕೆ ಅದು ತಲುಪಲಿಲ್ಲ ಅಂದರೆ ದುಃಖ ಆಗುತ್ತೆ ಯಾವಾಗಲೂ. ಅದಕ್ಕೆ ನಾನು ಯಾವತ್ತೂ ಯಾವುದೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ. ಇದು ಒಂದೇ ಅಲ್ಲ, ಎಲ್ಲ ಕೆಲಸದಲ್ಲಿಯೂ ಹಾಗೆ. ನಾನು ಆನಂದದಿಂದ ಅದನ್ನು ಏನೇ ಇದ್ರೂ ಸಹ ಅದನ್ನು ಆನಂದದಿಂದ ಆಚರಿಸಬೇಕು. ಅದರೊಳಗೆ ನಾನು ಸಂತೋಷವನ್ನು ಪಡಿಬೇಕು ಮತ್ತು ಜನರೊಳಗೆ ಒಂದಾಗಿ ಅದನ್ನು ನೋಡಬೇಕು ಅಂತ ನೋಡ್ತಾ ಇದ್ದೇನೆ ಹೊರತು ನಾನು ಬೇರೆ ಏನೂ ಯೋಚನೆ ಮಾಡ್ತಾ ಇಲ್ಲ. ಸೊ ನೀವು ಹೇಳಿದ್ರಿ ಮೈಸೂರು ದಸರಾ ಉದ್ಘಾಟನೆ ಅನ್ನೋದು ಫಸ್ಟ್ ರ್ಯಾಂಕ್ ಬಂದಷ್ಟು ಖುಷಿ ಆಗಿದೆ ನನಗಿಂತ. ಸೊ ನಿಮಗೆ ಏನು ಅನ್ಸುತ್ತೆ, ಅಂದರೆ ಫಸ್ಟ್ ಟೈಮ್ ಅವ್ರು ನಿಮಗೆ ಕಾಲ್ ಮಾಡಿದಾಗ ನೀವು ಏನು ರಿಯಾಕ್ಷನ್ ಇತ್ತು? ಅಯ್ಯೋ, ಎಲ್ಲರೂ ನಾನು ಮಾಡಬಹುದಾ ಇದನ್ನು? ಯಾಕಂದ್ರೆ ನನಗಿಂತ ಎಂಥ ಧೀಮಂತರೆಲ್ಲ ಇದನ್ನು ಮಾಡಿದ್ದಾರೆ. ಅವ್ರ ಲೆಕ್ಕದಲ್ಲಿ ನಾವು ಬಹಳ ಸಣ್ಣವಳು, ನನ್ನಂಥವಳನ್ನ ಕರೆದಿದ್ದಾರಲ್ಲ, ಅದು ಬಹಳ ಸಂತೋಷ ಅನಿಸ್ಬಿಡುತ್ತೆ ನನಗೆ. ಸೊ ನೀವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಅಲ್ಲಿಯ ದಸರಾ ಬೇರೆ, ಮೈಸೂರಿನ ದಸರಾ ಆಚರಣೆಗಳು ಬೇರೆ ಬೇರೆ, ಹಬ್ಬದ ಸಂಭ್ರಮ ಒಂದೇ ಇದ್ರೂ ಆಚರಣೆಗಳು ಬೇರೆ ಇರುತ್ತೆ. ಸೊ ನೀವು ಹೇಳಿದ್ರಿ 60 ವರ್ಷದ ಹಿಂದೆ ನಾನು ದಸರಾ ನೋಡಿದ್ದು ಅಂತ. ಸೊ 60 ವರ್ಷ ಆದ ನಂತರ ಈಗ ನಿಮಗೆ ಈಗಾಗಲೇ ಇರುವಂತಹ ಕಲ್ಪನೆಯ ದಸರೆಗೂ ಈ ಸಲ ನೀವು ಯಾವ ರೀತಿ ಇರ್ಬೋದು ಅಂತ ನೀವು ಅನ್ಕೊಂತೀರಾ? ನಾನು ಟಿ ವಿ ಮೇಲೆ ನೋಡ್ತಾ ಇರ್ತೀನಿ ಪ್ರತಿ ವರ್ಷ. ಸೊ ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ. ಸೊ
ಸೊ ಚಿಕ್ಕಂದಿನ ದಸರಾ ಹಾಗೂ ಈಗ ಇಷ್ಟು ವರ್ಷಗಳ ನಂತರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗಿ ಇಷ್ಟು ವರ್ಷ ಆದ್ಮೇಲೆ ನೋಡೋ ದಸರೆಗೂ ಆಗ ಇದ್ದ ರಿಬ್ಬನ್ ಬಲೂನಿನ ಅಚ್ಚರಿ ಈಗಲೂ ಉಳ್ಕೊಂಡಿರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ರಿಬ್ಬನ್ ಬಲೂನ್ ಇರಲಿಲ್ಲರೂ ಸಹಿತ ನನಗೆ ಉತ್ಸಾಹ ಏನು ಕಡಿಮೆ ಆಗಿಲ್ಲ. ಅಷ್ಟು ದೊಡ್ಡದಿರುತ್ತೆ. ಇದು ವಸ್ತು ಪ್ರದರ್ಶನಕ್ಕೆ ಹೋಗ್ಬೋದು, ದಿನ ಅರಮನೆಯಲ್ಲಿ ಹೋಗಿ ಬರ್ಬೋದು, ಸಾಯಂಕಾಲ ದೀಪ ನೋಡ್ಬೋದು. ಅವಾಗ ಹೇಗೆ ಉತ್ಸಾಹ ಇತ್ತು ನನಗಿನ್ನೂ ಹಾಗೇ ಇದೆ. ಸೊ 10 ದಿನಗಳ ಕಾಲನೂ ದಸರೆಯಲ್ಲಿ ಭಾಗವಹಿಸಬೇಕು ಅಂತ ನೀವು ಅನ್ಕೊಂಡಿದ್ದೀರಾ. ಸೊ ಈ 10 ದಿನಗಳಲ್ಲಿ ಏನೇನೆಲ್ಲ ನೋಡಬೇಕು ಅನ್ಕೊಂಡಿದ್ದೀರಾ? ಅಂದರೆ ವಸ್ತು ಪ್ರದರ್ಶನ ನೀವು ಹೇಳಿದ್ರಿ ನಿಮ್ಗಾಗಲೇ ಇಷ್ಟ ಅಂತ, ಅದನ್ನು ಹೊರತುಪಡಿಸಿ ಬೆಳಗಿನ ಹೊತ್ತು ನಾನು ನಮ್ಮ ಆಫೀಸ್ ಕೆಲಸ ಮಾಡ್ತೀನಿ. ಅಲ್ಲಿ 3-4 ದಿವಸನೂ 10 ಕೆಲಸ ಇಟ್ಕೊಂಡಿದ್ದೀನಿ ನಾನು. ಸಾಯಂಕಾಲದ ಪ್ರತಿದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಅದು ಪ್ರತಿದಿನ ಅಟೆಂಡ್ ಆಗಬೇಕು ಅಂತ ಮಾಡ್ಕೊಂಡಿದ್ದೀನಿ. ಆಮೇಲೆ ಖಂಡಿತವಾಗಿ ರಾತ್ರಿ ಒಂದು ಸರ್ತಿ ಹೋಗಿ ಜನ ಕಡಿಮೆ ಇದ್ದಾಗ ನನಗೆ ಸ್ವಲ್ಪ ವೈಯಕ್ತಿಕ ವೇಳೆ ಬೇಕಾಗುತ್ತೆ. ಅವಾಗ ನಾನು ಇದು ದೀಪಾಲಂಕಾರನ ಒಬ್ಬಳೇ ಕೂತು ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಚುಂಚನಕಟ್ಟೆಗೆ ನಾನು ಸ್ನಾನಕ್ಕೆ ಹೋಗಬೇಕು ಅಂತ ಮಾಡಿದ್ದೀನಿ, ಕಾವೇರಿಗೆ. ನನಗೆ ಭಾಳ ಇಷ್ಟ ಅದು. ಆಮೇಲೆ ಸುಮ್ಮನೆ ಏನೂ ಇಲ್ದೇ, ಏನು ಉದ್ದೇಶ ಇಲ್ಲದೇ ಮೈಸೂರು ಮಾರ್ಕೆಟ್ನಲ್ಲಿ ಓಡಾಡಬೇಕು ಅಂತ ಮಾಡಿದ್ದೀನಿ. ತರಕಾರಿ ಹೂವಿನ ಮಾರ್ಕೆಟ್ ನಂಗೆ ತುಂಬ ಇಷ್ಟ ಅದು. ಆಮೇಲೆ ಚಾಮುಂಡಿಗೆ ಒಂದರ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯವಾದರೆ. ಸಣ್ಣ ಸಣ್ಣ ಆಸೆ ನಂದೆಲ್ಲ, ನಾನು ಯಾವ ದೊಡ್ಡ ಆಸೆ ಇರಲ್ಲ, ಅದನ್ನೇ ನಾನು ಎಂಜಾಯ್ ಮಾಡ್ತೀನಿ ಸಂತೋಷವಾಗಿ. ಓಕೆ, ಸೊ 10 ದಿನಗಳ ದಸರೆಗೆ ಅವರು ಆಗಲೇ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿಯಿಂದ, ಚಿಕ್ಕ ಮಕ್ಕಳಷ್ಟೇ ಎಕ್ಸೈಟ್ಮೆಂಟ್ನಿಂದ ದಸರೆಯನ್ನು ಸುಧಾಮೂರ್ತಿ ಅವರು ಎದುರು ನೋಡ್ತಾ ಇದ್ದಾರೆ. ಈ ಬಾರಿಯ ದಸರಾ ಮತ್ತಷ್ಟು ಕಳೆಗೊಟ್ಟೋದಂತೂ ಖಂಡಿತ ಅಂತ ಅವ್ರ ಮಾತಿನಿಂದ ಅನ್ಕೊಳ್ಬೋದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮೈಸೂರು ದಸರಾ ಆನೆಗಳಿಗೆ ಅಂತಿಮ ಸುತ್ತಿನ ತಾಲೀಮು ನಡೀತಾ ಇದೆ. ಆನೆ ಅರ್ಜುನನ ಮೇಲೆ ಮರದ ಅಂಬಾರಿಯನ್ನ ಹೊರಿಸಿ ತಾಲೀಮು ಮಾಡಲಾಗ್ತಾ ಇದೆ. ಅರ್ಜುನನಿಗೆ ಕುಮ್ಕಿ ಆನೆಗಳಾದ ಚೈತ್ರ, ಕಾವೇರಿ, ವಿಜಯ ಸಾಥ್ ಕೊಟ್ಟಿವೆ. ಅರಮನೆ ಆವರಣದಲ್ಲಿ ಮರದ ಅಂಬಾರಿಗೆ ವಿಶೇಷ ಪೂಜೆಯನ್ನ ಮಾಡಿ ತಾಲೀಮು ಮಾಡಲಾಗ್ತಾ ಇದೆ. ದಸರಾ ಉದ್ಘಾಟನೆಗೆ ಇನ್ನು 7 ದಿನ ಮಾತ್ರ ಬಾಕಿ ಇದೆ. ಗಜಪಡೆಯ ತಾಲೀಮು ಮೈಸೂರಿನ ಆವರಣದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೊದಲು ಆನೆ ಅರ್ಜುನನ ಮೇಲೆ ಮರದ ಅಂಬಾರಿಯನ್ನ ಹೊರಿಸಿ ತಾಲೀಮನ್ನ ಮಾಡಲಾಗ್ತಾ ಇದೆ. ಅರ್ಜುನನಿಗೆ ಕುಮ್ಕಿ ಆನೆಗಳಾದ ಚೈತ್ರ, ಕಾವೇರಿ, ವಿಜಯ ಸಾಥ್ ಕೊಟ್ಟಿದ್ದಾರೆ. ಅರಮನೆ ಆವರಣದಲ್ಲಿ ಮರದ ಅಂಬಾರಿಗೆ ಮೊದಲು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗಿದೆ. ನಂತರ ತಾಲೀಮು ನಡೆಸಲಾಗ್ತಾ ಇದೆ. ಅಂದ್ರೆ ಪ್ರತಿನಿತ್ಯವೂ ಕೂಡ ಈ ಒಂದು ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ. ಯಾಕೆಂದ್ರೆ ಅಂಬಾರಿಯನ್ನ ಹೊರುವಂತ ಅರ್ಜುನನ ತಾಕತ್ತು ಇದರ ಮೂಲಕ ಗೊತ್ತಾಗುತ್ತೆ. ಪ್ರತಿನಿತ್ಯವೂ ಕೂಡ ಇದೇ ರೀತಿಯಲ್ಲಿ ತಾಲೀಮು ನಡೆಸಲಾಗ್ತಾ ಇದೆ. ದಸರಾ ಉದ್ಘಾಟನೆಗೆ ಇನ್ನೇನು 7 ದಿನ ಬಾಕಿ ಇರೋದ್ರಿಂದ ಎಲ್ಲಾ ಆನೆಗಳಿಗೂ ಕೂಡ ತಾಲೀಮು ಕೆಲಸವನ್ನ ಈಗಾಗಲೇ ನಡೆಸಲಾಗ್ತಾ ಇದೆ. ಮೈಸೂರಿನ ಅರಮನೆ ಆವರಣದ ಮುಂಭಾಗದಲ್ಲಿ ತಾಲೀಮು ಮಾಡಲಾಗ್ತಾ ಇದೆ.